ಸಿನಿಮಾ ಒಂದು ಸಲ ನಾವು ಪೇಪರಲ್ಲಿ ನೋಡಿದಾಗ ಅಥವಾ ಓದಿದಾಗ ಸಿನಿಮಾ ಕಥೆ ನಮ್ಮ ತಲೆಯಲ್ಲಿದ್ದಾಗ ಅದೊಂಥರ ಎಕ್ಸೈಟಿಂಗ್ ಆಗಿರುತ್ತೆ, ತುಂಬ ಖುಷಿಯಾಗಿರುತ್ತೆ. ಬಟ್ ಒಂದು ಸಲ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಏನು ಹೇಳ್ತಿರೋದಕ್ಕೆ ಇಟ್ಸ್ ಮಿಕ್ಸ್ಡ್ ಇಮೋಷನ್ಸ್ ಅಂತಲೇ ಹೇಳಬೇಕು. ನಾವು ಅಂದ್ಕೊಂಡಿದ್ದ ಥರ ಬರ್ತಾ ಇದೆಯೋ ಇಲ್ವೋ, ಅಥವಾ ನಾವು ಅಂದ್ಕೊಂಡಿದ್ದ ಥರ ಕರೆಕ್ಟಾಗಿ ಬರ್ತಾ ಇದೆಯೋ. ಸೊ ನೀವು ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು, ನೀವು ಅಂದ್ಕೊಂಡಿದ್ದು ಆ್ಯಂಡ್ ನೀವು ಮಾಡಿದ್ದಕ್ಕೂ? ಇಲ್ಲ, ಎಲ್ಲಿ ನಮಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಕೆಲವು ವಿಚಾರಗಳು ಆ ಥರ ಅನಿಸಿದ್ರು ಆಮೇಲೆ ಅದನ್ನು ಕರೆಕ್ಟ್ ಮಾಡ್ಕೊಂಡು, ಇನ್ಫ್ಯಾಕ್ಟ್ ನಾವು ಅದನ್ನು ಈಸಿಯಾಗಿ ತಗೊಳ್ಳಿಲ್ಲ. ಅದನ್ನು ನಾವು ಮಾಡೋಣ ಬಿಡಿ, ಅಡ್ಜಸ್ಟ್ ಮಾಡ್ಕೊಂಬೋಣ ಅಂತ ಅನ್ನೋ ಒಬ್ಬ ಕ್ಯಾರೆಕ್ಟ್ರು ನಮ್ಮ ಸುತ್ತ ಇಲ್ಲ. ಎಲ್ಲರೂ ಭಾಳ ಪರ್ಫೆಕ್ಟ್ ಕೇಳ್ತಾರೆ, ಎಲ್ಲರೂ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ, ಚೆನ್ನಾಗಿದ್ರೆ ಅಪ್ರಿಷಿಯೇಟ್ ಮಾಡ್ತಾರೆ, ತಿದ್ಕೋಬೇಕಾದ್ರೆ ಕರೆಕ್ಟ್ ಮಾಡ್ಕೊಳ್ಳಿ ಅಂತಾರೆ. ಸೊ ಇಂಥ ಟೀಮ್ ಮಧ್ಯದಲ್ಲಿ ನೀವು ಆಟಾಡೋಕ್ಕಾಗಲ್ಲ, ನೀವು ಬೈ ಮಿಸ್ಟೇಕು ಆಟಾಡೋಕ್ಕಾಗಲ್ಲ. ನೀನು ಮಾತಾಡ್ಬಿಡೋದು ಸುಲಭ, ಮಾತಿಗೆ ಉಳಿಸ್ಕೊಳ್ಳೋದು ಭಾಳ ಕಷ್ಟ. ಸೊ ಈ ಚಾಲೆಂಜ್ ಬಂದಾಗ ಏನಾಗುತ್ತೆ, ಒಬ್ಬೊಬ್ರು ಅವ್ರವ್ರಿಗೆ ಕಾಂಪಿಟೇಷನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರೋದು ಸಿನಿಮಾನ. ಎವ್ರಿಬಡಿ, ಯು ನೇಮ್ ದ ಡಿಪಾರ್ಟ್ಮೆಂಟ್, ಅವರವರ ವಿಭಾಗದಲ್ಲಿ ಸೆಲ್ಫ್ ಇಂಟ್ರೆಸ್ಟಿಂದ ನಾನು ಇದಕ್ಕೆ ಒಂದು ಪರ್ಫೆಕ್ಟಾಗಿ ಫುಲ್ಫಿಲ್ ಮಾಡಬೇಕು ಅಂತ ಮಾಡಿದಂಥ ಒಬ್ಬೊಬ್ಬ ಟೆಕ್ನಿಷಿಯನ್ ರಥವಾಗಿರೋದು. ಎಲ್ಲ ಕನ್ನಡದವರು, ನಮ್ಮವರು. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್, ಈ ಥರ ಬ್ಯಾರಿಗೇಟ್ ಮಾಡಿ ಮಾತಾಡೋ ಬದಲು ಐ ವುಡ್ ಸೇ ಅ ಗುಡ್ ಟೆಕ್ನಿಷಿಯನ್ ಹೂ ವುಡ್ ಲವ್ ಟು ವರ್ಕ್ ಫಾರ್ ಎವ್ರಿ ಗುಡ್ ಸಿನಿಮಾ. ಕಲಾವಿದರು ಕಲಾಭಿಮಾನಿಗಳ ಮಕ್ಕಳು. ಕಲಾವಿದ್ರನ್ನ ಒಂದು ಭಾಷೆ ಮೂಲಕ, ಒಂದು ಜಾತಿ ಮೂಲಕ, ಒಂದು ರಾಜ್ಯದ ಮೂಲಕ, ಮತ್ತೊಂದು ಮೂಲಕ ನಮ್ಮನ್ನು ಬೇರೆ ಮಾಡಬಾರ್ದು. ನಾವು ಯಾರಿಗೂ ಟಿಕೆಟ್ ಕೊಡ್ಬೇಕಾದ್ರೆ ನೀನು ಏನು ಮಾತಾಡ್ತೀಯ ಅಂತ ಯಾರಿಗೂ ಟಿಕೆಟ್ ಕೊಡಲ್ಲ. ಅವನು ದೇವ್ರ ಮಗ, ಕಲಾವಿದ, ಸರಸ್ವತಿ ಪುತ್ರ. ಅವನು ಸರಸ್ವತಿ ಮಗನಾದ್ರಿಂದ ಅವನು ಮಾಡೋ ಕೆಲಸ ಪ್ರತಿಯೊಬ್ಬ ಚಿತ್ರ ಪ್ರೇಮಿಗೋಸ್ಕರ ಮಾಡೋ ಒಂದು ಸಿನಿಮಾ. ಸೊ ಎಲ್ರಿಗಾಗಿ ಈ ಸಿನಿಮಾ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಿಂದ ನಾವು ಡೆಡಿಕೇಟ್ ಮಾಡ್ತೀವಿ. ಐ ವುಡ್ ಲೈಕ್ ಟು ಸೇ ದಟ್. ಬ್ಯೂಟಿಫುಲ್. ಸೊ ಈ ಒಂದು ಚಿತ್ರದಲ್ಲಿ ನಿಮಗೆ ನಾಯಕಿಯಾಗಿ ರಚಿತಾ ರಾಮ್ ಅವರಿದ್ದಾರೆ. ಸೊ ಅವ್ರ ಜೊತೆ ನಿಮ್ಮೊಂದು ಪೇರಿಂಗ್ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಅವರ ಒಂದು ಪಾತ್ರದ ಬಗ್ಗೆ ಈ ಒಂದು ಸಿನಿಮಾದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಹೇಗೆ ಇದ್ದಾರೋ ಹಾಗೆ ಇದೆಯಾ ಆ ಪಾತ್ರ, ಅಥವಾ ಅವರ ಒಂದು ವ್ಯಕ್ತಿತ್ವ ಏನಿದೆ ಅದಕ್ಕಿಂತ ಡಿಫ್ರೆಂಟ್ ಆಗಿದ್ದು ಅವರು ಈ ಒಂದು ಪಾತ್ರಕ್ಕೋಸ್ಕರ ಪಳಗಬೇಕಾಯ್ತಾ, ಹೇಗೆ? ಅವರು ಈ ಪಾತ್ರಕ್ಕೋಸ್ಕರ ಪಳಗಬೇಕಾಯ್ತು. ಬಿಕಾಸ್ ಅದು ನ್ಯಾಚುರಲಿ ರಚಿತಾ ಅವರು ಶಿ ಇಸ್ ಲೈಕ್ ಒನ್ ಆಫ್ ದೋಸ್ ಕ್ಯೂಟ್ ಟಾಮ್ ಬಾಯ್ ಗರ್ಲ್ ಹೂ ಇಸ್ ವೆರಿ ಬಿಂದಾಸ್, ಹಾಗೆ ಹೀಗೆ. ಬಟ್ ಇನ್ ಆರ್ ಮೂವಿ, ನಮ್ಮ ಕಥೆಗೆ ನಮಗೆ ತುಂಬ ಒಂದು ಸಿಂಪಲ್ ಆಗಿರೋ ಒಂದು ಫೇಸ್ ಬೇಕಾಗಿತ್ತು, ಸಿಂಪಲ್ ಪರ್ಫಾರ್ಮೆನ್ಸ್ ಬೇಕಾಗಿತ್ತು, ನ್ಯಾಚುರಲ್ ಪರ್ಫಾರ್ಮೆನ್ಸ್. ಆಮೇಲೆ ಎಷ್ಟು ಪಟಪಟ ಅಂತ ಮಾತಾಡ್ತೀವೋ ಅಷ್ಟೇ ಕೆಲವು ವಿಚಾರಗಳನ್ನ ನೀವು ಕಣ್ಣಲ್ಲಿ ನರೇಟ್ ಮಾಡಬೇಕು. ಒಂದು ಶಾರ್ಟ್ ಇದೆ, ಆ ಶಾರ್ಟಲ್ಲಿ ಅದು ನಡೆದಿರೋದು ಆ ಹುಡುಗಿಗೆ ಇಷ್ಟ ಇಲ್ಲ, ನವಮಿಗೆ ಇಷ್ಟ ಇಲ್ಲ. ಆ ನವಮಿಗೆ ಇಷ್ಟ ಇಲ್ದಿರೋ ಶಾರ್ಟ್ ನಾವು ಒಂದು ಕಣ್ಣಲ್ಲಿ ಒಂದು ಶಾರ್ಟ್ ಟಕ್ ಅಂತ ತೋರಿಸ್ತಾರೆ. ಐ ಥಿಂಕ್ ದಟ್ ಇಸ್ ಮೈ ಫೇವ್ರೆಟ್ ಶಾರ್ಟ್ ಇನ್ ದ ಮೂವಿ, ಒನ್ ಆಫ್ ಮೈ ಫೇವ್ರೆಟ್ ಶಾರ್ಟ್. ಆ್ಯಂಡ್ ಐ ಲೈಕ್ ಸಚ್ ಪರ್ಫಾರ್ಮೆನ್ಸ್. ಆ್ಯಂಡ್ ರಚಿತಾ ರಾಮ್ ಅವರು ಫಾರ್ ದ ಫಸ್ಟ್ ಟೈಮ್ ವಿ ಬೋತ್ ಹ್ಯಾವ್ ಆಕ್ಟೆಡ್ ಟುಗೆದರ್. ಶಿ ಇಸ್ ಅ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್ ಆ್ಯಂಡ್ ತುಂಬ ಸೀರಿಯಸ್ನೆಸ್ ಇರುವಂಥ ಆ್ಯಕ್ಟರು. ಆಮೇಲೆ ಏನಾರು ಹೇಳಿದಾಗ ಅದ್ರ ಬಗ್ಗೆ ವರ್ಕ್ ಮಾಡಿ ನಾನು ಚೆನ್ನಾಗಿ ಮಾಡಬೇಕು, ಆ ಸೆಲ್ಫ್ ಇಂಟ್ರೆಸ್ಟ್ ಇರುವಂಥ ಒಂದು ಆ್ಯಕ್ಟರ್ ರಚಿತಾ ರಾಮ್. ಶಿ ಇಸ್ ಅ ಗುಡ್ ಡಾನ್ಸರ್. ಒಂದೇ ಒಂದ್ಸಲ ನನ್ನನ್ನು ಲವ್ ಮಾಡ್ತೀನಿ ಅಂತ ಹೇಳಿ ನೋಡು, ನಿನ್ನ ರಾಕ್ಷಸಿ ಥರ ಕಾಡಲಿಲ್ಲ ಅಂದರೆ ಯಾವುದೋ ಒಂದು ಮ್ಯಾಂಗ್ಳೂರ್ ಒಂದು ಸೀಕ್ವೆನ್ಸಲ್ಲಿ ಕ್ಯಾಮ್ರಾ ಹಿಂಗೆ ಪ್ಯಾನ್ ಆಗುತ್ತೆ, ನಾನು ಇಲ್ಲಿ ನಿಂತಿರ್ತೀನಿ, ಅವರು ಇಲ್ಲಿ ನಿಂತಿರ್ತಾರೆ. ಸೊ ಕ್ಯಾಮ್ರಾ ಇಲ್ಲಿಂದ ಇಲ್ಲಿ ಪ್ಯಾನ್ ಆಗೋ ಅಷ್ಟರಲ್ಲಿ ಇಬ್ರು ಕಾಣಿಸ್ಬೇಕು, ರೈಟ್? ಸೊ ಮಾನಿಟರ್ ಆಯ್ತು, ಒಂದು 4-5 ಮಾನಿಟರ್ ಮಾಡಿದ್ವು, ಅಲ್ಲಿ ಅಲೆಗಳು ಬೇರೆ ಬರ್ತಾ ಇದ್ವು, ಕಾಲು ಹೊಡಿತಾ ಇದ್ವು, ನಿಂತ್ಕೊಳಕ್ಕಾಗಲ್ಲ. ಸರಿ ಟೇಕ್ ಅನು, ಕ್ಯಾಮ್ರಾ ಹಿಂಗೆ ಬರ್ತಾ ಇದೆ, ರಚಿತಾ ಇಲ್ಲ, ಹಂಗೆ ಮುರಳಿ ಮಾತ್ರ ನಿಂತವನು, ಎಲ್ಲಿ ರಚಿತಾ ನೋಡಿದ್ರೆ ಕೆಳಗಡೆ. ದ ನೆಕ್ಸ್ಟ್ ಪಾರ್ಟ್ ಇಸ್ ಸೋ ಕ್ಯೂಟ್ ಅಂದ್ರೆ, that dedicated girl, immediately she got up. She said, take ready, I'm ready, don't worry, I'm fine. Take ಆದ್ಮೇಲೆ ಆಕ್ಚುಲಿ ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿತ್ತು. ಆ ಶಾರ್ಟ್ಗೋಸ್ಕರ she dedicated herself and she finished the shot, and I think that is a very appreciable job and I have to speak about it. That's a good thing about her. ನೀ ಮುದ್ದಾದ ಮಾಯಾವಿ, ಯಾರು ನನ್ನ ಮುದ್ದಾಡಿದಂತೆ, ಹಾಡಾದೆ ಹಾಡು ಹಗಲೇ, ಹಾದಿ ಮುಳ್ಳ ಅಂಗಾಲಲ್ಲಿ ನುಗ್ಗಿ ಕೂತಂತೆ, ನನ್ನ ಜೀವ
ಸೊ ಈ ಮಿಕ್ಕಿದ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಚಿತ್ರದಲ್ಲಿ ನಿಮ್ಮ ಜೊತೆಗೆ ಚಿಕ್ಕಣ್ಣ ಅವರು ಇರ್ತಾರೆ ಆ್ಯಂಡ್ ನಿಮ್ಮ ಆಪೋಸಿಟ್ ವಿಲನ್ ಆಗಿ ರವಿಶಂಕರ್ ಅವರಿದ್ದಾರೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಚಿಕ್ಕಣ್ಣ ಅವರು ಈಸ್ ಆಲ್ರೆಡಿ ಅ ಸೂಪರ್ ಸ್ಟಾರ್. ಚಿಕ್ಕಣ್ಣ ಅವ್ರಿಗೆ ಆದಂಥ ಒಂದು ಇದಿದೆ, ಅವ್ರಿಗೆ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಖುಷಿ ಆಯಿತು ಚಿಕ್ಕಣ್ಣ ಅವರು ಟೈಮ್ ತೊಗೊಂಡು ನಮ್ಮ ಸಿನಿಮಾಗೋಸ್ಕರ ಈ ಪಾತ್ರಕ್ಕೆ ಅವ್ರದ್ದೇ ಆದಂಥ ರೀತಿಲಿ ಸಲ್ಲಿಸಿದ್ದಾರೆ ಅವರ ಒಂದು ವಿಚಾರಗಳನ್ನ. ಆ್ಯಂಡ್ ನಂತರ ರವಿಶಂಕರ್ ಅವರು ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. he has multiple talent with him. He's got a great voice, he's a great performer, and any character, any role ಟಕ್ಕನ್ ಚೇಂಜ್ ಆಗ್ತದೆ. he's very talented. ಸೊ ಅಂಥವ್ರ ಜೊತೆ ನೀವು ಅಭಿನಯಿಸಿದಾಗ ಏನಾಗುತ್ತೆ, ನೀವು ಹೊಸ ಹೊಸ ವಿಚಾರಗಳನ್ನ ಕಲ್ತ್ಕೊತೀರ, ತಿಳ್ಕೊತೀರ. ನನಗೊಂದೊಂದು ಅವಕಾಶ ಸಿಕ್ತು, ವೆದರ್ ಇಟ್ ಇಸ್ ಚಿಕ್ಕಣ್ಣ ಅವ್ರ ರವಿಶಂಕರ್ ಅವರು, ಬಜರಂಗಿ ಲೋಕಿ ಅವರು, ಶರತ್ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಆ್ಯಂಡ್ ಚರಣ್ ರಾಜ್ ಅವರು ಆಗಿರ್ಬೋದು. ಐ ಥಿಂಕ್ ದೇ ಆಲ್ ಆರ್ ಫ್ಯಾಬ್ಯುಲಸ್ ಆ್ಯಕ್ಟರ್ಸ್. ಆ್ಯಂಡ್ ಅವ್ರಗಳ ಜೊತೆ ಕೆಲಸ ಮಾಡಿದ್ದು ನನ್ನ ಪುಣ್ಯ, ನನಗೂ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಎಲ್ಲರೂ ಅವರವರ ಪಾತ್ರಕ್ಕೆ ಜೀವ ತುಂಬಲಿಕ್ಕೆ ಲೈಕ್ ಮೀ ಎಲ್ಲರೂ ಅಟೆಂಪ್ಟ್ ಮಾಡಿದ್ದೀವಿ. ಫ್ಯಾಂಟಾಸ್ಟಿಕ್. ಆ ಶಬರಿಮಲೆ ಮಣಿಕಂಠ ಹುಲಿ ಮೇಲೆ ಬರ್ತಾನೆ, ಈ ಎಮ್ಮಲ್ಲೆ ಮಣಿಕಂಠ ಎಮ್ಮೆ ಮೇಲೆ ಬರ್ತಾನೆ. ಈ ಕೆಲಸ ನಿನ್ನನ್ ಬಿಟ್ರೆ ಬೇರೆ ಯಾರ ಕೈಯಲ್ಲೂ ಮಾಡಕ್ಕಾಗಲ್ಲ. ಆದ್ರೆ ನೀನ್ ಮಾಡೋ ಕೆಲಸ ಅಲ್ಲ ಇದು. ನನ್ಗೋಸ್ಕರ ಎಂತೆಂತ ಕೆಲಸ ಮಾಡಿದಾನೆ, ಈ ಕೆಲಸ ಮಾಡಲ್ವಾ?